ತೆಲುಗು ಸಿನಿಮಾ ಋಷಕರ್ಮ ಟೀಸರ್ ನೋಡಿದ್ರಾ? ಅಬ್ಬಬ್ಬಾ! ಅದರಲ್ಲಿರೋ ಕೆಲವು ಸೀನ್ಗಳು ನೋಡಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು ಕಣ್ರಿ. ಬರೀ ಆಕ್ಷನ್ ಅನ್ಕೊಂಡ್ರೆ ಇದು ಪಕ್ಕಾ ಬೆವರಿಳಿಸೋದು ಹಾಗೈತಿ. ಆ ಕತ್ತಲೊಳಗಿನ ದೃಶ್ಯಗಳು, ಆ ಸೌಂಡ್ ಎಫೆಕ್ಟ್, ಅಬ್ಬಬ್ಬಾ! ಇವತ್ತಿನ ವಿಡಿಯೋದಾಗ ಆ ಟೀಸರ್ ಒಳಗಿರೋ ಅತ್ಯಂತ ಭಯಾನಕ ಮತ್ತು ಕುತೂಹಲಕಾರಿ ಸೀನ್ಗಳ ಬಗ್ಗೆ ಮಾತಾಡೋಣ. ಧೈರ್ಯ ಇದ್ದವ್ರು ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾತು. ಮೊದಲನೇದಾಗಿ ಆ ಲೈಟಿಂಗ್ ಬಗ್ಗೆ ಹೇಳಬೇಕು. ಪೂರ್ತಿ ಕತ್ಲಲ್ಲಿ ಯಾವುದೋ ಒಂದು ಸಣ್ಣ ಬೆರಳು ಬಂದಾಗ ಕಾಣೋ ಆ ದೃಶ್ಯ ಭಯ ಹುಟ್ಟಿಸುತ್ತೆ. ಯಾವುದೋ ಶಕ್ತಿ ಅಥವಾ ಯಾರೋ ಬೆನ್ ಹಿಂದೆ ಇದ್ದಾರೆ ಅನ್ನೋ ಫೀಲ್ ಕೊಡುತ್ತೆ. ಸಿನಿಮಾ ತಂಡ ಭಾರಿ ಕಸರತ್ತು ಮಾಡ್ಯಾರ. ಆ ಡಾರ್ಕ್ ಥೀಮ್ ಮಾತ್ರ ಮಸ್ತ್ ಆಗೈತಿ. ಸಿನಿಮಾದಾಗ ದೃಶ್ಯಕ್ಕಿಂತ ಹೆಚ್ಚಾಗಿ ಸೌಂಡ್ ನಮ್ಮನ್ನ ಹೆದರಿಸ್ತದ. ಆ ಟೀಸರ್ ಒಳಗ ಆ ಕಿರ್ಚಾಟ, ಅಬ್ಬಬ್ಬಾ! ಭಯಾನಕ ಬರೋ ಆ ಸೌಂಡ್ ಎಫೆಕ್ಟ್ ಗುಂಡಿಗೆ ಡಬ್ ಡಬ್ ಅನ್ನುವಂತೆ ಮಾಡ್ತದ. ತೆಲುಗು ಸಿನಿಮಾದವರು ಈ ಸೌಂಡ್ ಡಿಸೈನಿಂಗ್ ಒಳಗ ಯಾವಾಗ್ಲೂ ಮುಂದೆ ಇರ್ತಾರ. ಇಲ್ಲೂ ಅದನ್ನ ಮಾಡ್ಯಾರ. ಟೀಸರ್ ಕೊನೆಯಲ್ಲಿ ಕೆಲವು ಸಣ್ಣ ಸಣ್ಣ ಗ್ಲಿಂಪ್ಸ್ ಇದೆಯಲ್ಲ, ಅದು ಯಾರ ಅನ್ನೋದು ಭಾರಿ ಸಸ್ಪೆನ್ಸ್ ಇಟ್ಟಾರ. ಆ ಕಣ್ಣಾಗ ಇನ್ಸಿಟಿ ನೋಡಿದ್ರ ಸಾಕು, ರಾತ್ರಿ ಕನಸ್ನಾಗೂ ಬರ್ಬೋದು ಅನ್ಸುತ್ತೆ. ನಮಗೆ ಈ ಟೀಸರ್ ಯಾಕೆ ಇಷ್ಟ ಆಯ್ತು ಅಂದ್ರೆ, ಇದು ಬರೀ ರಕ್ತಪಾತ ಅಲ್ಲ, ಬದಲಿಗೆ ಮನುಷ್ಯನ ಸೈಕಲಾಜಿಕಲ್ ಜೊತೆ ಆಟ ಆಡೋ ಹಾರರ್ ತರ ಕಾಣಿಸ್ತಾ ಇದೆ. ತೆಲುಗಿನ್ಯಾಗ ಇಂಥ ಪ್ರಯೋಗಗಳು ಇತ್ತೀಚೆಗೆ ಭಾರಿ ಸಕ್ಸಸ್ ಆಗ್ಯಾವ. ಋಷಕರ್ಮ ಕೂಡ ಅದೇ ಸಾಲಿಗೆ ಸೇರೋದು ಪಕ್ಕ ಅನ್ಸುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಋಷಕರ್ಮ ಟೀಸರ್ ಮಾತ್ರ ಬೆವರಿಳಿಸೋ ಹಾಗೈತಿ. ನಿಮಗೆ ಈ ಟೀಸರ್ ಒಳಗೆ ಯಾವ ಸೀನ್ ನೋಡಿದ್ರೆ ಭಯ ಆಯ್ತು? ನನ್ಗಂತೂ ಈ ಸೀನ್ ನೋಡಿ ಭಾರಿ ಹೆದರಿಕೆ ಆಯ್ತು ನೋಡ್ರಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಭಯ ಪಡೋ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ. ಹಂಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ. ಚೆಲುವೆಯ ನೋಟ ಚೆನ್ನ